ಎದೆ ಹಾಲಿನ ಕೊರತೆಯನ್ನು ನೀಗಿಸೋಕೆ ಮಿಲ್ಕ್ ಬ್ಯಾಂಕ್ ಆರಂಭವಾಗ್ತಾ ಇದೆ. ಶೀಘ್ರದಲ್ಲೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಿಲ್ಕ್ ಬ್ಯಾಂಕ್ ಅನ್ನ ಶುರು ಮಾಡಲಾಗುತ್ತೆ. ಅದಕ್ಕೆ ಅಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಾಯಿಯ ಎದೆ ಹಾಲಿನ ಕೊರತೆಯನ್ನ ನೀಗಿಸೋದಕ್ಕೆ ಈ ಒಂದು ಕಾರ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದಿಂದ ನವಜಾತ ಶಿಶುಗಳ ಆರೈಕೆಗಾಗಿ ಮಿಲ್ಕ್ ಬ್ಯಾಂಕ್ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ. ಜೂನ್ ತಿಂಗಳಿಂದ ಅನಾಥ ಕಂದಮ್ಮಗಳಿಗೆ ಮಿಲ್ಕ್ ಬ್ಯಾಂಕ್ ಸೌಲಭ್ಯ ಲಭ್ಯವಾಗುತ್ತೆ. ಎದೆ ಹಾಲಿನ ಕೊರತೆ ಇರುವಂತಹ ಮಕ್ಕಳಿಗೆ ಎದೆ ಹಾಲಿನ ಸೌಲಭ್ಯವನ್ನು ಒದಗಿಸುವಂತ ಮಹತ್ವದ ಯೋಜನೆ ಇದು. ಬಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತಿದಿನವೂ 25ರಿಂದ 30 ಮಕ್ಕಳು ಜನನ ಆಗ್ತಾ ಇದೆ. ಜನಿಸಿದ ಮಕ್ಕಳ ಆರೋಗ್ಯವನ್ನು ಕಾಪಾಡುವಂತ ದೃಷ್ಟಿಯಿಂದ ಮಿಲ್ಕ್ ಬ್ಯಾಂಕ್ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಮುಗಿದ ಬಳಿಕ ಕಾರ್ಯ ಆರಂಭ ಅಂತ ಬಿಮ್ಸ್ ನಿರ್ದೇಶಕರು ಹೇಳಿದ್ದಾರೆ. ಬ್ಯಾಂಕ್ ಆ್ಯಕ್ಚುಲಿ ಗೌರ್ಮೆಂಟಿಂದ ಬೆಂಗಳೂರು ಮತ್ತು ಬೆಳಗಾಮಲ್ಲಿ 2 ಪ್ಲೇಸಲ್ಲಿ ಈಗ ಆಲ್ರೆಡಿ ಈ ಅಧಿವೇಶನ ಟೈಮಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಬಂದು ಉದ್ಘಾಟನೆ ಮಾಡಿದ್ದಾರೆ. ಈಗ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ ಈಗ ನಮ್ಮಲ್ಲಿ. ಈಗ ನಾವು ಶಾರ್ಟ್ಲಿ ಆಫ್ಟರ್ ಕೋಡ್ ಆಫ್ ಕಂಡಕ್ಟ್ ನಾವು ಅದನ್ನೇ ಮಿಲ್ಕ್ ಬ್ಯಾಂಕನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ. ಇದರಿಂದ ಏನಾಗ್ತದೆ, ಒಂದಂದರೆ ಈಗ ಯಾವ ತಾಯಿ ನಿಧನವಾಗಿ ಮಗು ಬದುಕಿದ್ರೆ ಆವಾಗ ಮಗುವಿಗೆ ಹಾಲು ನಾವು ಮಿಲ್ಕ್, ಯಾಕಂದರೆ ತಾಯಿ ಹಾಲು ಒಂಥರ ಅಮೃತ ಇದ್ದಂಗೆ, ಹಾಗಾಗಿರೋದ್ರಿಂದ ಅದನ್ನೇ ಸತ್ತ ತಾಯಿಯ ಮಕ್ಕಳಿಗೂ ನಾವು ಯೂಸ್ ಮಾಡ್ತೇವೆ. ಮತ್ತು ಏನಾಗ್ತದೆ, ಭಾಳ ತಾಯಂದ್ರಿನಲ್ಲಿ ಮಿಲ್ಕ್ ಸಡನ್ನ ಬರುವುದಿಲ್ಲ, ಏನಾದರೂ ಅವರಿಗೆ ಅಪೌಷ್ಟಿಕತೆ ಇರೋದ್ರಿಂದ ಸ್ವಲ್ಪ ಮಿಲ್ಕ್ ಪ್ರಮಾಣ ಕಡಿಮೆ ಇರ್ತದೆ. ಆ ತಾಯಂದ್ರಿ ಮಕ್ಕಳಿಗೂ ನಾವು ಆ ಮಿಲ್ಕನ್ನು ಯೂಸ್ ಮಾಡ್ತೇವೆ. ಮತ್ತು ಯಾವ ಮಕ್ಕಳು ಇಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವರು ಪೌಷ್ಟಿಕತೆ ಕಡಿಮೆಯಿಂದ ಅಡ್ಮಿಟ್ ಆಗಿರ್ತದೆ, ಆ ಮಕ್ಕಳಿಗೂ ನಾವು ಇದನ್ನು ಮಿಲ್ಕ್ ಬ್ಯಾಂಕಿಂದ ನಾವು ಸಂಗ್ರಹಿಸಿ ಮಿಲ್ಕನ್ನು ಅವರಿಗೆ ಬಳಕೆ ಮಾಡ್ತೇವೆ. ಯಾರೀಗ ಜನ್ಮ ಕೊಟ್ಟಿರ್ತಾರಲ್ಲ ತಾಯಂದಿರು, ಅವರಿಂದ ಸಂಗ್ರಹ ಮಾಡ್ತೇವೆ. ಅವರು ಸಂಗ್ರಹ ಮಾಡಿದ ಮಿಲ್ಕನ್ನು ನಾವು ಪ್ಯಾಸ್ಚರೈಸೇಷನ್ ಮಾಡಿ ನಾವು ಕೋಲ್ಡ್ ಸ್ಟೋರೇಜಲ್ಲಿ ಅದನ್ನೇ ಬಾಟ್ಲಿಯಲ್ಲಿ ಸಂಗ್ರಹಿಸಿ ಇಡ್ತೇವೆ. ಯಾರಿಗೆ ಅವಶ್ಯಕತೆ ಇರುತ್ತದೆ ಅವರಿಗೆ, ಆ ಮಕ್ಕಳಿಗೆ ನಾವು ಪೂರೈಸ್ತೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತದೆ ಅವರಿಗೆ. ಅದು ಹಾಲು ಹೆಚ್ಚಿರೋದ್ರಿಂದ ಮಗು ಕಡಿಮೆ ಕುಡಿತದೆ, ಕಾಂಪ್ಲಿಕೇಶನ್ಸ್ ಅಂದರೆ ಪೇನ್ ಬರುವುದು, ಗಂಟಾಗೋದೆಲ್ಲ ಆಗ್ತದೆ. ಅಂಥವರಿಗೂ ಅದು ಏನಾಗ್ತದೆ, ನಾವು ಮೆಷಿನಿಂದ ಅದು ಹಾಲು ಸಕ್ ಮಾಡಿ ಸಂಗ್ರಹಿಸ್ತೇವೆ. ಒಂದು 40 ಡೆಲಿವರಿ ಆಗ್ತದೆ ಡೈಲಿ, 20ರಿಂದ 30, ಕೆಲವು ಸಲ 40, ಅಂದರೆ ಅಪ್ ಟು 22 ಎವರೇಜ್ 40ವರೆಗೆ ಡೆಲಿವರಿ ಆಗ್ತದೆ. ಆನ್ ಆ್ಯಂಡ್ ಅವರೇಜ್ ತಿಂಗಳಿಗೆ ಹಿಡಿದ್ರೆ ನೀವು ಮಿನಿಮಮ್ ನಾವು 20 ಅಂತೇಳಿ ಕಟ್ಕೊಂಡು ನೋಡಿದ್ರು ಒಂದು 600 to 700-800 ಡೆಲಿವರಿ. 600 ಇಲ್ಲ ಇದು ಇಟ್ ಈಸ್ ಅನ್ನ ಅವರಿಗೆ ಉಪಯೋಗ ಆಗ್ತದೆ. ಭಾಳ ಪ್ರಕರಣಗಳು ನಮ್ಮಲ್ಲಿ ಈಗ ಆಗ್ತಿದ್ದೇವಲ್ಲ. ತಾಯಿ ಹಾಲು ಅಂದರೆ ಮಕ್ಕಳಿಗೆ ತಾಯಿ ಹಾಲು ಬರುವುದೇ ಇಲ್ಲ, ಕೆಲವರಿಗೆ ಉತ್ಪತ್ತಿ ಆಗುವುದಿಲ್ಲ. ಸೊ ಮತ್ತು ಕೆಲವರಿಗೆ ಭಾಳ ಸ್ಮಾಲ್ ಕ್ವಾಂಟಿಟೀಸಲ್ಲಿ ಬರ್ತದೆ. ಅದು ಮಕ್ಕಳಿಗೆ ಅಷ್ಟು ರಿಕ್ವೈರ್ಮೆಂಟ್ ಇದ್ದಷ್ಟು, ಬೇಡಿಕೆ ಇದ್ದಷ್ಟು ಹಾಲು ಅವರಲ್ಲಿ ಉತ್ಪತ್ತಿ ಆಗಿರುವುದಿಲ್ಲ. ಈ ಥರ ಭಾಳ ತಾಯಂದಿರಲ್ಲಿ ಸಮಸ್ಯೆ ಆಗ್ತದೆ. ಯಾಕಂದರೆ ಇಲ್ಲಿ ನಮ್ಮದು ಬೆಳಗಾಂ ಸಿವಿಲ್ ಹಾಸ್ಪಿಟಲ್ ಇಟ್ ಕೇಟರ್ಸ್ ಲಾರ್ಜರ್ ಏರಿಯಾ, ಮತ್ತು ಎಲ್ಲ ಹಳ್ಳಿಯಿಂದ ಬರುವಲ್ಲಿ ಭಾಳ ನಮ್ಮ ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ಐರನ್ ಡೆಫಿಷಿಯನ್ಸಿ, ಮತ್ತು ಅವರಿಗೆ ಇದು ಅಂದರೆ ಭಾಳ ಅವರು ವೀಕ್ ಆಗಿರ್ತಾರೆ. ಹಾಗಾಗಿ ಅವರಿಗಲ್ಲಿ ಹಾಲಿನ ಸಮಸ್ಯೆ ಇದೆ, ನಮ್ಮಲ್ಲಿ ಭಾಳ ಕಾಮನ್ ಕಾಣಿಸ್ತಿರ್ತದೆ.